ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಆಲ್ರೆಡಿ ತಂಬ್ಲೈನ ನೋಡೇ ಇರ್ತೀರಾ. ಉಷಾ ಪವರ್ ಮಷೀನಲ್ಲಿ ಯಾವ ಥರ ಬಟ್ಟೆನ ಸ್ಟಿಚ್ ಮಾಡೋದು, ಒಂದು ಬ್ಲೌಸ್ ಹೊಲಿಯೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ, ಮತ್ತು ಇದರಲ್ಲಂತೂ ಸ್ಟಿಚಿಂಗ್ ತುಂಬಾ ಈಸಿ ಅಂತಲೇ ತಂಬ್ಲೈನಲ್ಲಿ ಹಾಕಿದ್ದೀನಿ. ಹೌದು, ಇದರಲ್ಲಿ ಬಟ್ಟೆನ ಸ್ಟಿಚ್ ಮಾಡೋದು ತುಂಬಾ ಈಸಿ. ಒಂದು 15 ಮಿನಿಟ್ಸಿಂದ ಹಾಫ್ ಆನ್ ಅವರಲ್ಲಿ ಒಂದು ಬ್ಲೌಸ್ ರೆಡಿಯಾಗಿ ಹೋಗುತ್ತೆ. ನಿಜ, ಅದು ಯಾವ ಥರ ಸ್ಟಿಚ್ ಮಾಡೋದು, ಏನು ಎಷ್ಟೊತ್ತು ಟೈಮ್ ತೊಗೊಳುತ್ತೆ, ಯಾವೆಲ್ಲ ಕ್ಲಾತ್ನ ಅದರಲ್ಲಿ ಸ್ಟಿಚ್ ಮಾಡ್ಬೋದು ಅಂತಂದೇಳಿನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ತಡ ಮಾಡೋದು ಬೇಡ. ಆಮೇಲೆ ಎಲ್ಲರೂ ಪ್ರೈಸ್ ಕೇಳ್ತಾನೆ ಇದ್ದೀರಾ, ಎಷ್ಟಕ್ಕೆ ಈ ಮಷಿನ್ನ ತೊಗೊಂಬಂದ್ರಿ ಅಂತಂದೇಳಿ. ಅವ್ರ ಪ್ರೈಸ್ ಹೇಳಿದ್ದು ಅದು 30,000 ಪ್ರೈಸ್ ಹೇಳಿದ್ರು. ನಾವು ಅದನ್ನು ಲಾಸ್ಟ್ ಕನ್ಸೆಷನ್ ಮಾಡಿ 25,500ಗೆ ಓಕೆ ಮಾಡಿಸಿದ್ವಿ. ಮತ್ತು ನಮ್ಮ ಮನೇಲಿ ಕೂಡ ಅಷ್ಟೇ ಹಳೆ ಮಷಿನ್ಗಳಿದ್ವು, ನಮ್ಮಮ್ಮ ಮುಂಚೆ ಸ್ಟಿಚ್ ಮಾಡ್ತಾ ಇದ್ದಿದ್ದು. ಅದನ್ನು ಕೂಡ ಹಾಕಿ ನಮಗೆ 19,500ಗೆ ಈ ಮಷಿನ್ ಸಿಕ್ತು. ಕರೆಕ್ಟ್ ಪ್ರೈಸ್ ಬಂದುಬಿಟ್ಟು 19,500. ಯಾಕಂದರೆ ನಮ್ಮ ಮನೇಲಿ ಹಳೆ ಮಷಿನ್ಗಳು ಇರೋದ್ರಿಂದ ಅದ್ರದ್ದು ಪ್ರೈಸ್ ಇನ್ನಷ್ಟು ಕಡಿಮೆ ಆಯಿತು. ಸೊ ಇದು ಬಂದುಬಿಟ್ಟು ಪ್ರೈಸ್ ಡೀಟೇಲ್ ಆಗಿರುತ್ತೆ. ಇನ್ನು ಅದನ್ನು ಎಲ್ಲಿ ತೊಗೊಂಡ್ವಿ, ಏನು ತೊಗೊಂಡ್ವಿ ಅಂತಂದೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಪ್ರತಿಕಾ ಸಂದೀಪ್ ಯೂಟ್ಯೂಬ್ ಚಾನಲ್. ಈ ಉಷಾ ಪವರ್ ಮಷಿನ್ ಬಂದ ಮೇಲಂತೂ ನಮ್ಮ ಅಮ್ಮಗೆ ಬಟ್ಟೆ ಸ್ಟಿಚ್ ಮಾಡೋದು ತುಂಬಾನೇ ಸುಲಭ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಇದರಲ್ಲಿ ಪವರ್ನ ಯೂಸ್ ಮಾಡಿಕೊಂಡು ಹೊಲಿಯೋದ್ರಿಂದ ಆರಾಮಾಗಿ ಹೊಲಿತಾ ಇದ್ದಾರೆ ಅವರು. ಮುಂಚೆ ಎಲ್ಲ ಕಾಲ್ ನೋವು ಬರ್ತಾ ಇತ್ತು. ಈ ಮಿಷಿನ್ ಅಲ್ಲಂತೂ ಅಷ್ಟೊಂದೇನಿಲ್ಲ, ಈಸಿಯಾಗಿ ಬ್ಲೌಸ್ನ ಮಿನಿಟ್ಸ್ ಇಂದ ಹಾಫ್ ಆನ್ ಅವರ್ ಅಲ್ಲಿ ಆರಾಮ್ ಸ್ಟಿಚ್ ಮಾಡ್ತಾರೆ. ಕಾಲು ಕೂಡ ಅಷ್ಟೊಂದು ನೋವು ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಮುಂಚೆ ಲೆಗ್ ಪೇನ್ ಇರೋದಕ್ಕೋಸ್ಕರನೇ ನಾವು ಈ ಥರ ಮಷಿನ್ನ ತೊಗೊಂಬಂದ್ವಿ. ಇದಂತೂ ತುಂಬಾ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಈಸಿ ಕೂಡ ಆಗೋಗುತ್ತೆ ಹೊಲಿಯೋದು. ಕಟಿಂಗ್ ಎಲ್ಲ ಮುಂಚೆನೇ ಮಾಡಿಬಿಟ್ಟು ಈ ಮಷಿನ್ ಮೇಲೆ ಕೂತ್ಕೊಂಡ್ರೆ ಕರೆಕ್ಟ್ 15 ಮಿನಿಟ್ಸಿಂದ ಹಾಫ್ ಆನ್ ಅವರಲ್ಲಿ ಒಂದು ಬ್ಲೌಸ್ ರೆಡಿ ಆಗೋಗುತ್ತೆ. ನೀವು ನಂಬೋದೇ ಇಲ್ಲ, ಅಷ್ಟು ಸ್ಪೀಡ್ ಇದೆ ಮಷಿನ್ ಬಂದುಬಿಟ್ಟು. ಇನ್ನು ಈ ಮಷಿನ್ ಲಾಸ್ಟ್ ಸ್ಪೀಡ್ ಬಂದುಬಿಟ್ಟು 3,500. ನಾವು 2,000 ಸ್ಪೀಡಲ್ಲಿ ಇಟ್ಕೊಂಡು ಹೊಲಿದ್ರೆ ಸಾಕು, ಅದೇ ತುಂಬ ಜಾಸ್ತಿ ಆಗುತ್ತೆ. 3,500 ಇಟ್ಕೊಂಡ್ರೆ ತುಂಬಾ ಸ್ಪೀಡ್ ಆಗೋಗುತ್ತೆ. ಇನ್ನು ಈ ಹಳೆ ಮಷಿನ್ ನೋಡ್ಬೋದು, ಈ ಲೆಗ್ಗಲ್ಲಿ ತುಳಿದು ಕಾಲೆಲ್ಲ ನೋವು ಬರ್ತಾ ಇತ್ತು. ಬಟ್ ಈ ಮಷಿನ್ ಹಂಗಲ್ಲ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ತುಂಬಾ ಸ್ಪೀಡ್ ಆಗೋಗುತ್ತೆ. ಅಷ್ಟೊಂದು ಕಾಲು ಸಹ ನೋವು ಬರೋದಿಲ್ಲ. ನಮ್ಮಮ್ಮ ಆರಾಮಾಗಿ ಹೊಲಿತಿದ್ದಾರೆ. ದಿನಕ್ಕೆ ಏನಿಲ್ಲ ಅಂದರೂ 4ರಿಂದ 5 ಬ್ಲೌಸ್ನ ಆರಾಮಾಗಿ ಹೊಲಿತಾರೆ. ಬೆಸ್ಟ್ ಮಷಿನ್ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ಬ್ಲೌಸ್ ಸಹ ಹೊಲಿದಿದ್ದಾರೆ, ನೀವು ಇಲ್ಲಿ ನೋಡ್ಬೋದು ಹೊಲಿಗೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ನಾರ್ಮಲ್ ಮಷಿನಿಗಿನ ಹೊಲಿಗೆ ತುಂಬಾ ಚೆನ್ನಾಗಿ ಬೀಳುತ್ತೆ. ಮತ್ತು ಇದರಲ್ಲಿ ಬಂದುಬಿಟ್ಟು ದಾರನ ನೀವು 5 ರೂಪೀಸ್ ಬರುತ್ತಲ್ಲ, ಆ ಥರ ನಾರ್ಮಲ್ ದಾರ ತರಬಾರ್ದು. 7 ರೂಪೀಸಿಂದು ಸ್ವಲ್ಪ ಕ್ವಾಲಿಟಿ ದಾರನೇ ಯೂಸ್ ಮಾಡಿದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹೊಲಿಗೆ ಮಿಡಲಲ್ಲಿ ಕಟ್ ಆಗ್ತಾನೆ ಇರುತ್ತೆ. ಸ್ವಲ್ಪ ನೀವು ದಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಕ್ವಾಲಿಟಿ ದಾರ ಮಾತ್ರ ಇದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಇನ್ನು ನಾರ್ಮಲ್ ಮಷೀನಲ್ಲಿ ಆಗಿದ್ರೆ ಜೀನ್ಸ್ ಬಟ್ಟೆ ಮತ್ತು ಟೀ ಶರ್ಟ್ಸು ಈ ಥರಗೆಲ್ಲ ಹೊಲಿಗೆ ಹಾಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಮತ್ತು ಹೊಲಿಗೆ ಕೂಡ ಕೂಡ್ತಾನೆ ಇದ್ದಿಲ್ಲ. ಬಟ್ ಈ ಮಷೀನಲ್ಲಿ ಆಗಲ್ಲ. ಜೀನ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ತುಂಬಾ ಈಸಿ ಕೂಡ ಆಗುತ್ತೆ. ಇನ್ನು ನಮ್ಮ ಮಮ್ಮಿ ಇದರಲ್ಲಿ ಯಾವೆಲ್ಲ ಬ್ಲೌಸ್ಗಳನ್ನ ಹೊಲಿದಿದ್ದಾರೆ ಅಂತಂದೇಳಿ ನಾನೀಗ ನೆಕ್ಸ್ಟ್ ಕ್ಲಿಪ್ಸ್ನ ಹಾಕ್ಕೊತ ಹೋಗ್ತೀನಿ. ನೋಡಿ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಇಲ್ಲಿ ಇವಾಗ ನಾನು ನಿಮಗೆ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಮಮ್ಮಿ ಈ ಥರ ಬೋಟ್ ನೆಕ್ ಬ್ಲೌಸ್ನ ಹೊಲಿದಿದ್ರು. ಇದಂತೂ ನನ್ನ ಫೇವ್ರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತಂದೇಳಿ. ಹಿಂದ್ಗಡೆ ಈ ಥರ ನಾನು ಕುಚ್ಚು ಸಹ ಇಡಿಸಿದ್ದೀನಿ. ಇಲ್ಲಿ ಬಂದುಬಿಟ್ಟು ಉಕ್ಸ್ ಬಂದಿಲ್ಲ, ನಾನು ಜಸ್ಟ್ ಲೇಸಿಂದ ಈ ಥರ ಕುಚ್ಚು ಇಡಿಸಿದ್ದೀನಿ ಅಷ್ಟೇ. ಇಲ್ಲಿ ಒಂದು ನಿಮಗೆ ಉಕ್ ಬರುತ್ತೆ. ಸೊ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ರೆಡಿಮೇಡ್ ಬ್ಲೌಸಲ್ಲೇ ಬಂದಿರೋದು. ಈ ಥರ ಡಿಸೈನ್ ಎಲ್ಲ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬೋಟ್ ನೆಕ್ನ ಇಡಿಸಿ ಮುಂದ್ಗಡೆ ಈ ಥರ ಡಿಸೈನ್ನ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಬ್ಲೌಸ್ ಅಂತೂ ತುಂಬಾ ಫ್ಯಾನ್ಸಿ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಸ್ಲೀವ್ಸ್ ಅಂತೂ ಈಗ ಎಲ್ಲ ಕಡೆ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಲೇಸ್ ಸಹ ಇಡಿಸಿದ್ದೀನಿ. ಈ ಥರ ತುಂಬಾ ಲುಕ್ ಅಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫ್ರಂಟಿಗೆ ಇಲ್ಲಿ ಆಫ್ ಸೈಡ್ ಅಷ್ಟೇ ಮಾಡಿದ್ದಾರೆ, ಯಾಕಂದರೆ ಈ ಸೈಡ್ ಸರಿಗೆ ಹೋಗುತ್ತಲ್ಲ, ಸೊ ಅದಕ್ಕೋಸ್ಕರ. ಸ್ಲೀವ್ಸ್ ಅಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಫ್ಯಾನ್ಸಿಯಾಗಿ ಬರುತ್ತೆ. ಇನ್ನು ಹಿಂದ್ಗಡೆ ಈ ಥರ ಇದೆ. ಸ್ಯಾರಿಗೆ ಬಂದಿರೋ ಲೇಸ್ನೇ ಈ ಥರ ಬ್ಲೌಸಿಗೆ ಕೂಡ ಡಿಸೈನ್ನ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು. ಬ್ಲೌಸ್ ಬಂದ್ಬಿಟ್ಟು ಈ ಪರ್ಪಲ್ ಕಲರ್ ಬ್ಲೌಸ್. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ ಅಂತಂದೇಳಿ. ಇದಕ್ಕೆ ನಾನು ಎಂಬ್ರಾಯ್ಡ್ರಿ ವರ್ಕ್ನ ಹಾಕ್ಸಿದ್ದೆ. ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸ್ಲೀವ್ಸ್ ಬಂದುಬಿಟ್ಟು 3/4 ಸ್ಲೀವ್ಸ್ನ ಇಡ್ಸಿದ್ದೀನಿ. ಇದ್ರ ಸ್ಯಾರಿ ಬಂದುಬಿಟ್ಟು ಈ ಕಲರ್ ಇದೆ, ಲೆಮನ್ ಕಲರ್. ಸೊ ಅದಕ್ಕೋಸ್ಕರ ಈ ಥರ ಕಲರ್ ಮ್ಯಾಚ್ ಮಾಡಿ
ಡಿಸೈನ್ನ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಬಂದ್ಬಿಟ್ಟು ಈ ಬ್ಲೌಸ್ ತುಂಬಾನೇ ಸಖತ್ತಾಗಿದೆ. ಇಲ್ಲಿ ನೋಡ್ಬೋದು ಸ್ಲೀವ್ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಈ ತರ ಡಿಸೈನ್ ಎಲ್ಲ ನಮ್ಮ ಮಮ್ಮಿನೇ ಮಾಡಿರೋದು. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಡಿಸೈನ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ಸತ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಇದರಲ್ಲಿ ಸ್ಲೀವ್ಸ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಸ್ಯಾರಿ ಬಂದ್ಬಿಟ್ಟು ಈ ತರ ಗ್ರೀನ್ ಕಲರ್ ಸ್ಯಾರಿ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಸ್ಲೀವ್ಸ್ಗೆ ಈ ತರ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಅಂದೇಳಿ. ನಿಮಗೆ ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಮಷೀನ್ನ ಎಲ್ಲಿ ತೊಗೊಂಡೆ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಸೊ ನಾನೀಗ ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಏನಾದರೂ ಇಷ್ಟ ಆದರೆ ಹೋಗಿ ಬೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.